ಚನ್ನಪಟ್ಟಣ ತಾಲೂಕಿನ ಆಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಾಸುಗಳ ವಿಮಾ ಯೋಜನೆಗೆ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 44,000ಕ್ಕೂ ಹೆಚ್ಚು ರಾಸುಗಳಿಗೆ ಬಮೂಲ್ ಒಕ್ಕೂಟದ ವತಿಯಿಂದ ಇನ್ಶೂರೆನ್ಸ್ ಮಾಡಿಸುವ ಯೋಜನೆಗೆ ತಾಲೂಕು ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ನೇತೃತ್ವದಲ್ಲಿ ಚಾಲನೆ ನೀಡಿದ್ದು, ತಾಲೂಕಿನ ಹಾಲು ಉತ್ಪಾದಕ ರೈತರು ತಮ್ಮ ರಾಸುಗಳಿಗೆ ವಿಮೆ ಮಾಡಿಸುವ ಮೂಲಕ ಈ ಯೋಜನೆಯ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಸುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡತಕ್ಕಂಥ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಈ ತಾಲೂಕಲ್ಲಿ ಸುಮಾರು 68,000ಗಿಂತ ಹೆಚ್ಚು ರಾಸುಗಳಿವೆ. ಬಹುತೇಕ ರಾಸುಗಳಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತೇಳಿ ಬೆಂಗಳೂರು ಡೈರಿಯಿಂದ ಇವತ್ತು ತೀರ್ಮಾನ ಆಗಿ ಲಿಂಗೇಶ್ ಕುಮಾರ್ ಅವರು ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಅಂತ ಬಂದರೆ ಅತಿ ಹೆಚ್ಚು ಹಸುಗಳನ್ನು ಸಾಕ್ತಾ ಇರ್ತಕ್ಕಂಥ ತಾಲೂಕು ಚನ್ನಪಟ್ಟಣ ತಾಲೂಕು, ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ತಾಲೂಕು ಚನ್ನಪಟ್ಟಣ ತಾಲೂಕು. ಮುಂದಿನ ದಿನಗಳಲ್ಲಿ ಈ ಒಂದು ರಾಸುಗಳ ಸಂಖ್ಯೆಯನ್ನು ಮನಸ್ಸಲ್ಲಿಟ್ಕೊಂಡು ರಾಸುಗಳಿಗೆ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಬೆಂಗಳೂರು ಡೈರಿ ಅಧ್ಯಕ್ಷರಾದಂಥ ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು ನಾವೆಲ್ಲ ಚರ್ಚೆ ಮಾಡಿ ನಮ್ಮ ಗರ್ಕಳ್ಳಿ ಶಿವಕುಮಾರು ಅವ್ರ ಊರ ಹತ್ರ ಒಂದು 100 ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಜಾಗ 170 ಎಕರೆ ಸರ್ಕಾರಿ ಜಾಗ ಗುರುತು ಮಾಡಿದ್ದೀವಿ. ಅಲ್ಲಿ ಒಂದು ಗುಣಮಟ್ಟದ ಪಶು ಆಹಾರ ತಯಾರಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗ ಒತ್ತಡ ಹಾಕಿದ್ದೀವಿ. ಈಗ ನಮ್ಮ ತಾಲೂಕಿನ ಕೇಂದ್ರವಾಗಿ ಇಟ್ಕೊಂಡು ಪಕ್ಕದಲ್ಲಿ ಮಂಡ್ಯ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆಗೆಲ್ಲ ಅನುಕೂಲ ಆಗುತ್ತೆ. ನಾವು ಈಗ ಏನಾಗ್ತದೆ, ಪ್ರೈವೇಟಲ್ಲಿ ಬರ್ತಕ್ಕಂಥ ಆಹಾರ ಉತ್ತಮ ಪೌಷ್ಟಿಕತೆಯಿಂದ ಕೂಡಿದೆ ಅಂತ ಗ್ಯಾರಂಟಿ ಇಲ್ಲ. ಅವ್ರು ಕೊಡ್ತಕ್ಕಂಥ ಫೀಡ್ಸು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನಮ್ಗೆ ಅನುಮಾನ ಆಗಿದೆ. ಅದರಿಂದ ಕ್ವಾಲಿಟಿ ಆದಂಥ ಗುಣಮಟ್ಟದ ಆಹಾರ ತಯಾರು ಮಾಡಬೇಕಾದ್ರೆ ಸ್ವಂತ ಬೆಂಗಳೂರು ಡೈರಿಯಿಂದನೇ ಅಥವಾ KMF ಮಾಡ್ತೀವಿ, ಬೆಂಗಳೂರು ಡೈರಿಯಿಂದನೇ ಒಂದು ಹಸು ಆಹಾರ ಉತ್ಪಾದನೆ ಮಾಡಬೇಕು. ಯಾಕಂದರೆ ಹಸುಗಳಿಗೆ ಭಾಳ ಮುಖ್ಯವಾಗಿ ಬೇಕಾದ ಈಗ ಹಸುಗಳು ಸಿಗ್ತದೆ, ಆದರೆ ದಿನ 30 ಲೀಟ್ರು 40 ಲೀಟ್ರು ಹಾಲು ಕರಿಬೇಕಂದ್ರೆ ಅದಕ್ಕೆ ಪೌಷ್ಟಿಕವಾದಂಥ ಎಲ್ಲ ರೀತಿಯ ಖನಿಜಾಂಶ ಇರ್ತಕ್ಕಂಥ ಆಹಾರವನ್ನು ಕೊಡಬೇಕು. ತಾಲೂಕು ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬಮೂಲ್ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಕಿರಣ್ ಸಿಆರ್, ಕೃಷಿ ಅಧಿಕಾರಿ ಜಿತೇಂದ್ರ ಕುಮಾರ್, ವಿತರಣಾಧಿಕಾರಿಗಳಾದ ರಾಜ ಆನಂದ್, ಆಪ್ಕಾಮ್ಸ್ ನಿರ್ದೇಶಕ ಸ್ಯಾನ್ಬೋಗ್ನಳ್ಳಿ ಪ್ರದೀಪ್, ಕಾರ್ಯದರ್ಶಿಗಳಾದ KT ಲಕ್ಷ್ಮಮ್ಮ, ಕೃಷ್ಣ, ಗರಕಹಳ್ಳಿ ಶಿವಕುಮಾರ್, ಆಣಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಸವರಾಜ್, ಕಾರ್ಯದರ್ಶಿ ರಾಮಕೃಷ್ಣಮೂರ್ತಿ, ಊರಿನ ಮುಖಂಡರುಗಳಾದ ಅನಂತಮೂರ್ತಿ, ಶಂಕರೇಗೌಡ, ಶಿವಲಿಂಗೇಗೌಡ, ರಮೇಶ್, ಶಿವಣ್ಣ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ತಾಲೂಕಲ್ಲಿ ಎಲ್ಲ ರಾಸುಗಳಿಗೂ ವಿಮೆಯನ್ನು ಮಾಡಬೇಕು ಅಂತ ಇವತ್ತು ನಮ್ಮ MLA ಸಾಹೇಬರು ಮತ್ತು ನಮ್ಮ ಡೈರೆಕ್ಟರ್ ಸಾಹೇಬರು ಇವತ್ತು ಚಾಲನೆ ಮಾಡಿದ್ದಾರೆ. ನಮ್ಮ ಯಾವಾಗಲೂ ಪ್ರತಿ ಸಲನೂ ನಾವು ಪ್ರತಿಯೊಂದು ಯಾವುದಾದ್ರು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಆಗಿರ್ಬೋದು, ಬೇರೆ ಪ್ರೈವೇಟ್ ಕಂಪ್ನಿಗಳಿಗೆ ನಾವು ವಿಮೆ ಮಾಡೋಕ್ಕೆ ಕೊಡ್ತಾಯಿದ್ವಿ. ಈ ಸಲ ನಮ್ಮ ಒಕ್ಕೂಟದ ಕಡೆಯಿಂದನೇ ವಿಮೆ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿಯವರೆಲ್ಲ ತೀರ್ಮಾನ ತಗೊಂಡು ಈ ಸಲ 2.85%ಗೆ ವಿಮೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಮತ್ತು ಪ್ರತಿ ಸಲನೂ ನಾವೇನು ಮಾಡ್ತಾಯಿದ್ವಿ ಅಂತೇಳಿದರೆ ಆಫ್ಲೈನಲ್ಲಿ ಮಾಡ್ತಾಯಿದ್ವಿ ಅಂತೇಳಿದರೆ ಮ್ಯಾನ್ಯುವಲಾಗಿ ಕೂತ್ಕೊಬಿಟ್ಟು ಅವ್ರ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರು ಬರೆದ್ಬಿಟ್ಟು 2 ಫೋಟೋ ತಗೊಳ್ತಾ ಇದ್ವಿ. ಆದರೆ ಈ ಸಲ ಮಾತ್ರ ನಾವು ಮೂವ್ ಆನ್ ಅಂತ ಅಪ್ಲಿಕೇಶನಲ್ಲಿ ನಾವು ಆನ್ಲೈನಲ್ಲಿ ನಾವು ವಿಮೆನ ಅಳವಡಿಸ್ಕೊಳ್ತಾ ಇದ್ವಿ. ಪ್ರತಿಯೊಬ್ಬರು ರೈತರು ಸಹ ಈ ವಿಮೆಗೆ ಸಹಕರಿಸಬೇಕು. ಯಾಕೆಂದರೆ ಈ ಅಪ್ಲಿಕೇಶನಲ್ಲಿ ಒಂದು 10 ನಿಮಿಷ ತಡ ಆಗ್ತದೆ. ಪ್ರತಿಯೊಬ್ಬರು ಸಹಕರಿಸ್ಬಿಟ್ಟು ಪ್ರತಿಯೊಬ್ಬರು ಹಸುಗಳಿಗೂ ವಿಮೆ ಮಾಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.